ನಾವು ಎಷ್ಟೋ ಸಾರಿ ಅಂದ್ಕೊಳ್ತೀವಿ ಸಮಾಜ ತುಂಬ ಮುಂದುವರೆದಿದೆ, ಗಂಡು ಹೆಣ್ಣು ಸಮಾನ ಅಂತ. ಆದರೆ ನಮ್ಮ ಸುತ್ತಮುತ್ತ ಇರೋ ಕೆಲವು ಮನುಷ್ಯರ ಮುಖವಾಡ ಕಳಿಸಿದ್ರೆ ಒಳಗಡೆ ಎಂಥ ವಿಕೃತಿ ಅಡಗಿದೆ ಗೊತ್ತಾ? ಈ ದಿನ ನಿಮಗೆ ಒಬ್ಬ ಕವಯಿತ್ರಿಯ ಎದೆಯಾಳದ ಆಕ್ರೋಶದ ಕತೆ ಹೇಳ್ತೀನಿ. ಚ ಸರ್ವಮಂಗಳ ಅವರ ಭಂಡರು ಕವಿತೆ. ಇದೊಂದು ಬರೀ ಕವಿತೆ ಅಲ್ಲ, ಪುರುಷ ಪ್ರಧಾನ ಸಮಾಜ ಹೆಣ್ಣನ್ನು ಹೇಗೆ ನೋಡ್ಕೊಂಡು ಬಂದಿದೆ ಅನ್ನೋದನ್ನ ನಿರ್ದಾಕ್ಷಿಣ್ಯವಾಗಿ ಬಯಲು ಮಾಡೋ ನೈಜ ಕಥನ ಇದು. ಹೆಣ್ಣಿಗೆ ದಾರಿಲಿ ಸಿಗೋ ಗೂಳಿಗಳ ಬಗ್ಗೆ ಭಯ ಇಲ್ಲ. ಯಾಕಂದ್ರೆ ಒಮ್ಮೆ ದಿಟ್ಟಿಸಿ ನೋಡಿದ್ರೆ ಸಾಕು, ಅವು ಬಾಲ ಮುದುರ್ಕೊಂಡು ಸುಮ್ಮನಾಗ್ತವೆ. ಆದ್ರೆ ಅವಳಿಗೆ ನಿಜವಾದ ಭಯ ಇರೋದು ಈ ಮುಖವಾಡ ಹಾಕೊಂಡಿರೋ ಗಂಡಸರ ಬಗ್ಗೆ. ಎದುರಿಗೆ ನಿಂತ್ಕೊಂಡು ಬಹಳ ಸಭ್ಯರ ತರ ಮಾತಾಡ್ತಾರೆ, ಆದ್ರೆ ಅವರ ಕಣ್ಣು ಮಾತ್ರ ಹೆಣ್ಣಿನ ದೇಹದ ಉಬ್ಬು ತಗ್ಗುಗಳ ಮೇಲೆ ಇರುತ್ತೆ. ಒಳಗೊಳಗೇ ಕಾಮದಿಂದ ಮುಳುಗುಟ್ಟೋ ಈ ಪುರುಷ ಪ್ರಭುಗಳನ್ನ ಕವಯಿತ್ರಿ ಬಹಳ ತೀಕ್ಷ್ಣವಾಗಿ ಲೇವಡಿ ಮಾಡ್ತಾರೆ. ಉಪಕಾರ ಮಾಡೋ ನೆಪದಲ್ಲಿ ಬಂದು ಅಪಕಾರ ಮಾಡೋ ಬುದ್ಧಿ ಇವ್ರದ್ದು. ಇನ್ನೊಂದು ಕಡೆ ಹೆಣ್ಣಿಗೆ ಬುದ್ಧಿ ಇಲ್ಲ ಅಂತ ಗಂಡು ಜರಿತಾನೆ, ಆದರೆ ತಾನು ತಾಳಿ ಕಟ್ಟಿರೋ ಹೆಣ್ಣು ಮಾತ್ರ ಕಣ್ಪಟ್ಟಿ ಕಟ್ಟಿರೋ ಕುದುರೆ ಥರ ಇರಬೇಕು, ತಾನು ಹೇಳಿದಂಗೆ ಕೇಳೋ ಗುಲಾಮಳಾಗಿರಬೇಕು ಅಂತ ಬಯಸ್ತಾನೆ. ಹೆಣ್ಣು ಅಂದರೆ ಭಾವನೆಗಳೇ ಇಲ್ಲದ ಕೀ ಕೊಟ್ಟ ಬೊಂಬೆ, ಇಲ್ಲಾಂದ್ರೆ ಬಳಸಿ ಬಿಸಾಡೋ ವಸ್ತು ಅಂದ್ಕೊಂಡಿರೋರ ಭಂಡತನನ ಇಲ್ಲಿ ಕವಯಿತ್ರಿ ಬಠಾಬಯಲು ಮಾಡಿದ್ದಾರೆ. ಇದು ಬರೀ ಇವತ್ತಿನ ಕಥೆ ಅಲ್ಲ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ವಚನಕಾರರ ಕಾಲಕ್ಕೂ ಇದು ಹೋಗುತ್ತೆ. ವೇದಿಕೆ ಮೇಲೆ ನಿಂತ್ಕೊಂಡು ಹೆಣ್ಣಿನ ಬುದ್ಧಿ ಮೊಳಕಾಲು ಕೆಳಗಲ್ಲ, ಅಕ್ಕನ ತರ ಅವಳು ಮುಂದೆ ಬರಬೇಕು ಅಂತ ಭಾಷಣ ಬಿಗಿತಾರೆ ಈ ಲಿಂಗಭಕ್ತ ಅಣ್ಣಗಳು. ಆದರೆ ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿನ ಕರೆಸಿ ಅವಳ ಜೊತೆ ವಿಚಾರ ವಿನಿಮಯ ಮಾಡ್ತಾನೆ, ಪದೇ ಪದೇ ನೀನೊಂದು ಹೆಣ್ಣು ಅಂತ ನೆನಪಿಸ್ತಾ ಪರೀಕ್ಷೆ ಮಾಡ್ತಾರೆ. ಇಂಥ ಇಬ್ಬಂದಿತನದ ಕಪಟ ಮಳ್ಳಯ್ಯರನ್ನ ಕಂಡ್ರೆ ತನಗೆ ವಾಕರಿಕೆ ಬರ್ತದೆ ಅಂತ ಸರ್ವಮಂಗಳ ಅವರು ತಮ್ಮ ಅಸಹನೆಯನ್ನ ಹೊರಹಾಕಿದ್ದಾರೆ ಕವಿತೆಯಲ್ಲಿ. ಈ ಕವಿತೆಗೆ ಭಂಡರು ಅನ್ನೋ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು. ಭಂಡರು ಅಂದ್ರೆ ನಾಚಿಕೆ ಇಲ್ದವರು, ಅಪ್ಪಟ ಸೋಗಲಾಡಿಗಳು ಅಂತ. ದಾರಿಲಿ ಹೋಗೋ ದನಕ್ಕೆ ಇರೋ ನಿಯತ್ ಕೂಡ ಈ ಮನುಷ್ಯರಿಗೆ ಇಲ್ಲ. ಸಮಾಜದಲ್ಲಿ ದೊಡ್ಡ ಮನುಷ್ಯರ ತರ ಮುಖವಾಡ ಹಾಕೊಂಡು ಒಳಗಡೆ ವಿಕೃತಿ ಇಟ್ಕೊಂಡಿರೋ ಈ ಭಂಡರ ಮನಸ್ಥಿತಿನ ಈ ಶೀರ್ಷಿಕೆ ಕರಾರುವಕ್ಕಾಗಿ ಹೇಳ್ತದೆ. ಬೌದ್ಧಿಕತೆಯ ಹಿಂದಿರೋ ಇವರ ಕುತಂತ್ರನ ಇದು ಬಯಲು ಮಾಡ್ತದೆ. ಕವಿತೆಯ ಕೊನೆಗೆ ಈ ಪ್ರತಿಭಟನೆ ತನ್ನ ಉತ್ತುಂಗಕ್ಕೆ ಹೋಗುತ್ತೆ. ಹೆಣ್ಣನ್ನ ಹಂಗೊಮ್ಮೆ ಹಿಂಗೊಮ್ಮೆ ಮನಸೋ ಇಚ್ಛೆ ಆಡಿಸೋ ಬುಗುರಿ ಅಂದ್ಕೊಂಡಿರೋ ಈ ಕಾಮುಕ ಭಂಡರ ಕುಂಡಿಗೆ ಒಮ್ಮೆಯಾದರೂ ಜಾಡಿಸಿ ಒದಿಬೇಕು ಅಂತ ಕವಯಿತ್ರಿ ಬಹಳ ದಿಟ್ಟವಾಗಿ ತಮ್ಮ ಅಂತರಾಳದ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಇದು ಬರೀ ಮೌಖಿಕ ದೂರು ಅಲ್ಲ, ಹೆಣ್ಣಿನ ಬೌದ್ಧಿಕತೆ ಮತ್ತೆ ಸ್ವಾಭಿಮಾನನ ಹತ್ತಿಕ್ಕಿ ಅವಳನ್ನು ಕೇವಲ ಭೋಗದ ವಸ್ತುವಾಗಿ ನೋಡೋ ಈ ಪುರುಷ ಪ್ರಧಾನ ವ್ಯವಸ್ಥೆಯ ವಿರುದ್ಧದ ಕೆಚ್ಚದೆಯ ಬಂಡಾಯ. ಹೆಣ್ಣನ್ನು ಗೌರವಿಸದ ಈ ವ್ಯವಸ್ಥೆಯ ವಿರುದ್ಧದ ಸಮರವೇ ಈ ಕವಿತೆಯ ಜೀವಾಳ.